ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮೊನ್ನೆ ವ್ಲಾಗಲ್ಲಿ ನಾನು ಆಲಕ್ಕನವರ ತವರು ಮನೆಯಲ್ಲಿ ಉಪನಯನ ಇತ್ತು, ಅದಕ್ಕೆ ಬಂದಿದ್ದೀವಿ ಅಂತೇಳಿ ತೋರಿಸಿದ್ದೆ ಅಲ್ವಾ. ಇವತ್ತಿನ ವ್ಲಾಗಲ್ಲಿ ಅವರ ಪಕ್ಕದ ಮನೆಯೇ ನನ್ನ ದೊಡ್ಡಮ್ಮನ ತಂಗಿಯ ಮನೆ, ಹಾಗೆ ಅವ್ರ ಮನೆಗೆ ಹೋಗೋಣ. ಅಲ್ಲಿಂದ ಆಲಕ್ಕನವರ ತವ್ರ ಮನೆ ತೋಟ ಎಲ್ಲ ನೋಡ್ಕೊಂಡು ಬರೋಣ. ಅವ್ರ ತಮ್ಮ ತೋರಿಸ್ತಾ ಇದ್ದಾರೆ, ಒಂದು ರೌಂಡಲ್ಲೆಲ್ಲ ಓಡಾಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಹಳ್ಳಿಯ ವಾತಾವರಣ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸುತ್ತಲೂ ತೋಟದ ಮಧ್ಯದಲ್ಲಿ ಮನೆ, ಹಂಚಿನ ಮನೆ ಮುಂದ್ಗಡೆ ಅಂಗಳದಲ್ಲಿ ತುಳಸಿ ಕಟ್ಟೆ, ಹಾಗೆ ಎದುರುಗಡೆ ಹೂವಿನ ಗಿಡಗಳು. ತುಂಬ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ. ತುಂಬ ಥರ ಹೂವಿನ ಗಿಡಗಳನ್ನು ಹಾಕಿರ್ತಾರೆ ಅಂಗಳದ ಎದುರುಗಡೆ. ಹಾಗೆ ತೋಟದಲ್ಲಿ ತೆಂಗು, ಅಡಿಕೆ, ಜಾಯಿಕಾಯಿ ತುಂಬ ಥರ ಇರುತ್ತೆ, ಬಾಳೆ, ಹೀಗೆ ಎಷ್ಟೊಂದು ಥರ ಗಿಡಗಳನ್ನು ಬೆಳೆಸಿಟ್ಕೊಳ್ತಾರೆ. ಹಾಗೆ ಮನೆಗೆ ಬೇಕಾಗುವಂಥ ತರಕಾರಿ ಕೂಡ ಹಳ್ಳಿ ಮನೆಗಳಲ್ಲಿ ಅಲ್ಲಿನೇ ಬೆಳೆಸ್ತಾರೆ. ನಂತರ ಕುಡಿಯೋದಕ್ಕೆ ಬಾವಿ ನೀರು. ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ. ಈ ಹೂ ಚಲೋ ನೋಡಿ, 6 ತಿಂಗಳವರೆಗೆ ಕಲರ್ ಚೇಂಜ್ ಮಾಡ್ತಾ ಇರ್ತೀವಿ. ನಿಮ್ಮ ಅಮ್ಮ ಇವರೆಲ್ಲ ಫ್ರೆಂಡ್ಸ್? ನನ್ನ ದೊಡ್ಡಮ್ಮನ ತಂಗಿ ಅಲ್ದೇನೆ ಇದು? ತಂಗಿ ಹೋಯ್ತಿಲ್ಲ. ಬಂದೆ. ನಿಮ್ಮ ಮನೆ ಒಂದು ವಿಡಿಯೋ ಮಾಡ್ತೆ, ನಿಮ್ಮಿಂದನೇ ತೋರಿಸ್ಕೋಗ್ತೆ. ಯಜಮಾನ್ರಿಂದನೇ ತಗೊಂಡೋಗ್ಬೋದು. ನಿಮ್ಮ ಹೆಸರು? ಗುಂಡಿ ಬೈಲು ಅಲ್ಲ? ಅಪ್ಕಾಲ್. ಹಾಂ ಹೋಗಿರು, ನಾ ಬತ್ತೆ. ಆರಾಮ್ ಕುರ್ಚಿ ಅಲ್ದ? ಹೊಳ್ಳಿಯಿಂದ ಒಳಗೆ ಬರ್ತಿದ್ದಂಗೆ ಇಲ್ಲೊಂದು ರೂಮ್ ಇದೆ. ಇಲ್ಲೆಲ್ಲ ಬಟ್ಟೆ ಸ್ಟ್ಯಾಂಡು, ಕಾಟು ಆ ಥರ. ಇದು ಹಳೆ ಮನೆ ಅಲ್ಲ? ಇದು ದೇವ್ರ ಮನೆ ಅಲ್ದ? ಶ್ರೀಧರ್ ಸ್ವಾಮಿ ಫೋಟೋ ಇದ್ದು. ಆರ್ಟಿಫಿಷಿಯಲ್ ಚಂದ, ಡ್ರೆಸ್ಸಿಗೆಲ್ಲ ಮ್ಯಾಚಿಂಗ್ ಮಾಡ್ಕೊಂಡು. ಮತ್ತೆ ಕಳ್ತನ ಮಾಡ್ತಾಳು, ಟೆನ್ಷನ್ ಇಲ್ಲ. ಈಗಂತೂ ಎಂತ ಕರಿಮಣಿ ಹಾಕ ತಿರುಗೋದು ಕಷ್ಟ ಈಗ. ನಿಜ, ಈಗಂತೂ ಇನ್ನ ಆರ್ಟಿಫಿಷಿಯಲ್ ಯಾರು ಬೇಕು ಅಂದ್ರೆ ಕಿತ್ತುಕೊಟ್ಟ. ಕಿಟಕಿ ಎಲ್ಲ ಚಲೋ ಇದ್ದು, ಒಳ್ಳೆ ತಂಪಿದ್ದು ಇಲ್ಲಿ ತೋಟದ ಮಧ್ಯದಲ್ಲಿ ಇದ್ದದಕ್ಕೆ. ಎಂತಕ್ ಮಾತಾಡ್ತಾ ಇಲ್ಲ ನೀನು? ಮೌನ ವ್ರತನ ಯಜಮಾನ್ ಅಂತಿರೋದು. ಹೌದು, ಅತ್ತೆ ಸೊಸೆ ಅಲ್ದ? ಇಲ್ಲಿ ರೆಡ್ ಕಲರ್ ಸಾರಿ ಉಟ್ಕೊಂಡಿದಾರಲ್ಲ, ಅವರೇನೆ ದೊಡ್ಡಮ್ಮನ ತಂಗಿ, ಅಂದರೆ ಅಪ್ಪನ ಅಣ್ಣನ ಹೆಂಡತಿಯ ತಂಗಿಯವರು. ಇಲ್ಲಿ ಏನು ಹಿತ್ಲ ಕಡನ ಮನೆ ಕಟ್ತಾ ಇಲ್ಲ, ಹೊಸ ಮನೆ. ಇವರು ಬೇರೆ ಯಾರೂ ಅಲ್ಲ, ನನ್ನ ದೊಡ್ಡಮ್ಮನ ತಂಗಿಯವರು. ಆಲ್ರೆಡಿ ದೊಡ್ಡಮ್ಮನ ತುಂಬ ಸರಿ ತೋರಿಸಿದ್ದೆ ಅವ್ರ ಮನೆ ಉಪನಯನ ಮದುವೆ ಟೈಮಲ್ಲಿ. ಒಂದೇ ದಿವಸ ಅವ್ರ ಮನೆಗೆ ವಿಡಿಯೋ ಮಾಡಿದ್ದೆ. ದೊಡ್ಡ ಮನೆ ಕಾಣಿಸ್ತು. ನಿಂಗೆ ಗುರ್ತ ಹಿಡಿಯೋದು ಕಷ್ಟ ಇಲ್ಲ. ದೊಡ್ಡ ನೀನೆಲ್ಲ ನೋಡಿದ ಕೂಡ ಗೊತ್ತಾಗ್ತು. ಮೊನ್ನೆ ರಾಮಚಂದ್ರ ಭಟ್ರು ಬಂದಿದ್ರು, ಅಣ್ಣಲ್ದ? ಉಪ್ಪಣಿಲಿ ಇದಕ್ಕೆ ಬಂದಿದ್ರು, ಎಂತ ಗಂಧಾಕ್ಷತೆಗೆ. ಶಿವರಾತ್ರಿ ದಿವಸ ಆಯ್ದಿಲ್ಲ ಸೂತಿಕಾಡಿ, ಅದು ಹೋದ್ಮೇಲೆ ಬಂದಿದ್ರು. ಅವ್ರು ಮರು ದಿವಸನೇ ಮತ್ತೆ ಸೂತಿಗೆ ಬಂದತ್ತು. ಅದು ತೀರ್ಕೊಂಡು ಅಮ್ಮ ತೀರ್ಕೊಂಡು ಬಿಡ್ತೀಗ.
ಇದು ಈಚೆ ನನ್ನ ಮಗ ತೀರ್ಕೊಂಡಿದ್ನಲ್ಲಿ ತಡಣಿ, ಅವನ ಅಮ್ಮ ತೀರ್ಕೊಳ್ತು. ಈಗ ಅವನ 13ನೇ ದಿವಸ 14ನೇ ದಿವಸ ತೀರ್ಕೊಂಡು 13ನೇ ದಿವಸ ಅನಿಸ್ತು. ಕಪ್ಪಿಯಲ್ಲಿ ಚಲೋ ಅಡಿಕೆ ಸುಲಿತಿಯಲ್ಲ, ಹಾಂ ಅಡ್ಡಿಲ್ಲ ಬತ್ತೆ. ನಿಂಗೂ ಬನ್ನಿ ನಮ್ಮ ಮನೆಗೆ. ತೋಟ ಚಲೋ ಇದ್ದಕ್ಕೂ. ಎಂತೆಂತ ಇದ್ದು ತೋಟ? ಅಡಿಕೆ, ತೆಂಗು, ಜಾಯಿಕಾಯಿ ಎಲ್ಲ ಇದ್ದಕ್ಕೂ ಅಲ್ಲ? ಚಿಕ್ಕು ಬ್ರಿಡ್ಜ್ ಇದ್ದ ನೋಡ್ಕ ಬತ್ತೆ. ಈಗ ತೋಟದ ಕಡೆ ಓಡಾಡ್ಕೊಂಡು ಬರೋಣ ಅಂತ ಬಂದ್ವಿ. ಈ ಥರ ಊರಿಗೆಲ್ಲ ಬಂದಾಗ ಹಳ್ಳಿಲೆಲ್ಲ ತೋಟ ಎಲ್ಲ ತಿರ್ಗೋಕೆ ತುಂಬ ಖುಷಿ ಆಗತ್ತೆ. ಒಂಥರ ಬಿಲ್ಡಿಂಗ್ ಕಟ್ಟುದೊಳ್ ರೇತಿ ಎಲ್ಲ ಇದ್ದಕ್ಕು. ಹಾಂ ಬಂದೆ ಇಲ್ಲಿ ಕೆಳವರೆ ಹೋಗುತ್ತೆ. ಚಿಕ್ಕು ಜಾಯಿಕಾಯಿ ಮರ ಸುಮಾರು ಇದ್ದಕ್ಕು. ಮಂಗನ ಕಾಟಿಲ್ಯಾ? ಹೌದು, ನಾ ಬಾಳಿದ್ನಿಲ್ಲ ಅದಕ್ಕೆ ಅವಂಗೆ. ಸುಸ್ತಾಗೋಗಿರ್ತು ಬೇರೆಯ. ಮುಂಜಿ ಮಾಡಿ ಅಪ್ಪ ಅಂದ್ಮೇಲೆ ಸುಸ್ತೇ ಓಡಾಟ ಅದು ಇದು ಅಣಿ. ನಿನ್ನೆ ಬೇರೆ ಮನೆಯೆಲ್ಲ ನಿನ್ನೆ ಬರೇ ಮುಗತ್ತೊಳತ್ತು. ಹೌದೌದು ಹೌದು. ಎಂತ ದರ್ಕಾಸ್ತ್ರ ನಿಂಗ ತೋಟಕ್ಕೆಲ್ಲವ ಕಳೆ ಬೀಳಲಗಳ ಇಲ್ಲೇ ಇದ್ದಡ ಇಲ್ಲಿ ಸಣ್ಣ. ಹ್ಞೂ ಆಚೆಗೂ ನಿಮ್ಮ ಮನೆ ತೋಟನೇಯ? ನೀ ಬರೀ ಕಾಲಲ್ಲಿ ಬಂದಿಕ್ಕಿದೆ. ನೋಡಿ ಪೂಲ್ ಇದ್ದಲ್ಲಿ ಕೊನೆ ಕೊಯ್ಲೆಲ್ಲ ಮುಗ್ದೋಯ್ದ. ಎತ್ತಾಗಿ ಬಿಡ್ಲಕ್ಕ ಇದು ಮಳೆಗಾಲ ನೀರು ತುಂಬ್ತಾನಲ್ಲ ಇಲ್ಲಿ. ಆ ಕಡೆ ತೋಟ ನಿಂಗ್ಲದ್ದೆಯ? ನೋಡರ್ಷಿ ಬರಲೇ ಹುತ್ತೆಷ್ಟಿದ್ದೋಳಿ. ತೋಟ ಕ್ಲೀನ್ ಇದ್ದು. ಕೆಲ್ಸವ್ರು ಬತ್ವಾ? ಈ ಬದಿಗೆಲ್ಲ ತೆಂಗಿನ ಅಡಿಕೆ ಮರಕ್ಕೆ ರೋಗ ಬಂದಿಲ್ಲ. ಉಪ್ಪೋಣೆ ಬದಿಗೆಲ್ಲ ಬಂದಿಳ್ತಾ ಇತ್ತು. ಆಯಿ ಸುಮಾರೆಲ್ಲ ಬದಿಗೂ ಬಂದಕ್ಕು. ಅದಕ್ಕೆಂತ ಔಷಧಿ ಕಂಡಿಡೋದಿಲ್ಲ ಕಾಣಿಸ್ತೀನಿ. ಬಪ್ಪದು ಬೇಡ. ಹೌದು, ಬಂದ್ರೆ ರೈತರಿಗೆಲ್ಲ ಅಡಿಕೆಗೆ ಒಳ್ಳೆ ರೇಟು ಇತ್ತು. ತೋಟ ತಿರುಗಲು ಒಳ್ಳೆ ಚಲೋ ಇದ್ದು, ತಂಪಾಗಿ. ಗೌರ್ಮೆಂಟ್ ತೋಟ ಇಲ್ಲಿ ಹೊರಗಿದ್ದಲ್ಲ, ತೆಂಗಿನಿತ್ತಲ್ಲ ಇದ್ದಕ್ಕೂ. ಪಾಪ ನಿಂಗೆ ಕೆಲಸ ಇರ್ತು. ಎಷ್ಟು ಜನ ಅಣ್ಣದಿಕ್ಕ? ಬಾಳೆ ತೋಟ ನಕ್ಕೊಲ್ದ ಇದು? ಒಳ್ಳೆ ತಂಪಿದ್ದು ವಾತಾವರಣ. ತೋಟ ಇದ್ದದಕ್ಕೆ ಒಳ್ಳೆ ಮನೆ ತಂಪಿದ್ದು. ಹೋಮ್ ಸ್ಟೇ ಮಾಡಲೇ ಪ್ಲ್ಯಾನಿಂಗಾ ಚಲೋ ಆಗ್ತದೆ. ಸಿಟಿಲಿ ಇಪ್ಪವರಿಗೆಲ್ಲವ ಬಂದು ಉಳಿದಿಲ್ಲ ಒಂಥರ ಖುಷಿ ಆಗ್ತು. ಇಲ್ಲಿ ಒಂದು 2 ಕುಟೀರ ಮಾಡಿ
ಅದಕ್ಕೆ ಮಾಡ್ರನ್ ಟಚ್ ಕೊಟ್ಟು ಹಳೆ ಸಿಸ್ಟಮ್ ಮಾಡ್ರನ್ ಟಚ್ ಅದು ಒಂಥರ ಚೆನ್ನಾಗಿರ್ತದೆ ಈ ಥರ ವಾತಾವರಣದಲ್ಲಿ ಬಂದು ಉಳಿಲ್ಲ ಸಿಟಿ ಬದಿ ಎ ಸಿ ವಿತ್ ಕುಟೀರ ಮಧ್ಯದಲ್ಲಿ ಮೇಲೆ 2 ಕ್ಯಾಬಿನ್ ತಿರ್ಗಾಡೋದು ತೋಟದ ಮಧ್ಯದಲ್ಲ ಸುತ್ತ ನೀರು ಹಾಕ್ತೀರಾ ಮಧ್ಯದಲ್ಲಿ ಮನೆ ವರ್ಕ್ ಮಾಡೋರಿಗೂ ಇದೆಲ್ಲ ಸರಿ ಇದ್ಬಿಟ್ರೆ ನೆಟ್ವರ್ಕ್ ಎಲ್ಲ ಚಲೋ ಇದ್ಬಿಟ್ರೆ ಅಂತೂ ವರ್ಕ್ ಮಾಡೋರು ಬತ್ತ ಇದು ವಾಕ್ಯಬಲ್ ಅಲ್ಲ ಇಷ್ಟು ಹೌದು ಮತ್ತು ಈ ಥರ ನೇಚರ್ ಮಧ್ಯೆ ಇದ್ಲು ಎಲ್ಲರೂ ಇಷ್ಟಪಡ್ತಾರೆ ಈಗ ವೀಕೆಂಡಲ್ಲಿ ಅಥವಾ ಯಾವುದಾದ್ರು ಹಾಲಿಡೇಸ್ ಟೈಮಲ್ಲೆಲ್ಲವ ಓನ್ಲಿ ವೆಜ್ ನಾನ್ ವೆಜ್ನ ಮತ್ತು ಇದೆಲ್ಲ ಹತ್ತಿರ ಆಗ್ತಲ್ಲ ಇಡಗುಂಜಿ ಮುರುಡೇಶ್ವರ ಇವೆಲ್ಲ ಹತ್ತಿರ ಆಗ್ತಲ್ಲ ಇಲ್ಲಿಂದ ಮತ್ತು ಶರಾವತಿ ಹಿನ್ನೀರು ಎಲ್ಲದಕ್ಕೂ ಅನುಕೂಲ ಇದೆ ಹೋಗಿದ್ದೆ ನಂಗೆ ಮನೆಯಲ್ಲಿ ಶರಾವತಿ ಬ್ಯಾಕ್ ವಾಟ್ರಿಗೆ ಅದೇ ನಾನು ಮಾಡಿ ಮಾಡಿ ಚಲೋ ಆಗ್ತದೆ ವಾಕ್ಯಬಲ್ ಇತ್ತು ಇದು ಮಾಡೋದು ಹ್ಞೂ ಸೈಡಿಗೆ 4 ಲೈಟ್ ಹಾಕಿ ಹೊರಗಡೆ ಎಲ್ಲ ಲೈಟ್ ಎಲ್ಲ ಹಾಕಿ ಇಲ್ಲಿ ಅಲ್ಲಿಂದವ ವಾಕ್ಯಬಲ್ ಮಾಡೋದು ಇಲ್ಲಿಂದ ಇಲ್ಲಿ ತೋಟದಲ್ಲೆಲ್ಲ ಓಡಾಡುವಂಗೆ ಓಕೆ ಒಳ್ಳೆ ಪ್ಲಾನೇ ಅದು ತೋಟಕ್ಕೆಲ್ಲ ಜಟ್ಟ ಅಡಿಕೆ ಇದು ತೆಂಗಿನ ಮರ ಬುಡ ಮಾಡಿ ತೆಂಗಿನ ಸಿಪ್ಪೆಲ್ಲ ಇದಕ್ಕೆ ಹಾಕಿ ಕೊಡ್ತಾರ ನಿಂಗೆ ಖುಷಿ ಆಯ್ತು ಒಂಥರ ಇಲ್ಲಿ ಬಂದದ್ದು ನಾವಕ್ಕೆ ಹಣ್ಣು ಹಾಕ್ತಾ ಹಳದಿ ಬಣ್ಣದಲ್ದ ಸ್ವಲ್ಪ ಹ್ಞೂ ಇಲ್ಲಂತ ಹೂವು ಅಂತ ಆಯ್ದು ಹಂಗಾರೆ ಹಂದಿ ಕಾಟೆಲ್ಲ ಇದ್ದು ಇಲ್ಲಿ ತೋಟ ತುಂಬ ಚೆನ್ನಾಗಿದೆ ನಾವು ಮಧ್ಯಾಹ್ನ ಮೇಲೆ ಬಂದಿದ್ದೆ ಒಂಥರ ಚೆನ್ನಾಗಿತ್ತು ಯಾಕೆಂತಂದರೆ ಬಂದಿರೋ ನೆಂಟರಲ್ಲಾಗಲೇ ಸುಮಾರೆಲ್ಲ ಹೋಗಿಬಿಟ್ಟಿದ್ರು ಇಲ್ಲಿ ನಮಗೆಲ್ಲ ಓಡಾಡಿ ನೋಡ್ಕೊಂಡು ಬರೋಕ್ಕೂ ಕೂಡ ಚೆನ್ನಾಗಾಯಿತು ಪಾಪ ಅವರೇ ಬಂದು ಎಲ್ಲ ತೋಟ ಎಲ್ಲ ತೋರಿಸಿದ್ರು ಅಷ್ಟು ಗಡಿಬಿಡಿಯಲ್ಲಿದ್ದರೂ ಕೂಡ ಎಲ್ಲ ಕೆಸುನೆಲೆಗಳು